ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಇವತ್ತು ಜಯಶ್ರೀ ಅಕ್ಕನವರ ಮನೆಯಲ್ಲಿ ವೈಭವ್ ಲಕ್ಷ್ಮಿ ಉದ್ಯಾಪನೆ ಮತ್ತು ಸತ್ಯನಾರಾಯಣ ಪೂಜೆ ಇದೆ. ಹಾಗೆ ದುಬೈಗೆ ಬಂದಿದ್ದೇವೆ. ಪೂಜೆ ಹೇಗಾಯಿತು ಅಂತ ನಾನು ನನ್ನ ಇವತ್ತಿನ ವ್ಲಾಗಲ್ಲಿ ತಿಳಿಸಿಕೊಡ್ತೇನೆ. ವೈಭವ್ ಲಕ್ಷ್ಮಿ ವ್ರತವನ್ನು ಶುಕ್ರವಾರ ಮಾಡ್ತಾರೆ. ನಾರ್ಮಲಿ 11 ಅಥವಾ 21 ಶುಕ್ರವಾರ ಉಪವಾಸ ಮಾಡಿ ಸಂಜೆ ಲಕ್ಷ್ಮೀ ಪೂಜೆಯನ್ನು ಮಾಡುವಂಥದ್ದು ಕ್ರಮ. ಮತ್ತು ಕಡೆಯ ಶುಕ್ರವಾರ ಉದ್ಯಾಪನೆ ಅಂತ ಮಾಡಿ ಸುಹಾಸಿನಿಯರಿಗೆ ಉಡಿ ತುಂಬುತ್ತಾರೆ. ಮತ್ತು ಅನ್ನದಾನ ಮಾಡಿದರೆ ಅದರ ಸಂಪೂರ್ಣ ಫಲ ದೊರೆಯುತ್ತೆ ಅಂತ ಹೇಳಿ ನಂಬಿಕೆ ಇದೆ. ಈ ಪೂಜೆ ಮಾಡೋದ್ರಿಂದ ನಮ್ಮ ಬಾಳಲ್ಲಿ ಆಯುರಾರೋಗ್ಯ, ಐಶ್ವರ್ಯ, ಸಕಲ ಸಂಪತ್ತು ಮತ್ತು ಅವರವರ ಬೇಡಿಕೆಗಳು ಈಡೇರುತ್ತವೆ ಅಂತ ಹೇಳುವ ನಂಬಿಕೆಯೂ ಸಹ ಇದೆ. ಇವರ ಮನೆಯಲ್ಲಿ ವೈಭವ್ ಲಕ್ಷ್ಮಿ ಕಲಶವನ್ನು ತುಂಬಾ ಚೆನ್ನಾಗಿ ಡೆಕೋರೇಟ್ ಮಾಡಿದ್ರು. ಇನ್ನು ದೇವಿಯ ಮುಖ ಅಂತೂ ತುಂಬ ಮುದ್ದಾಗಿ ಕಾಣ್ತಾ ಇತ್ತು. ಇವರ ಮನೆಯನ್ನು ಸಹ ಅಟ್ರಾಕ್ಟಿವ್ ಆಗಿ ಡೆಕೋರೇಟ್ ಮಾಡಿದ್ರು. Ayappa
ಈ ಪೂಜೆ ನಡುವೆ ನಮ್ಮ ಫೋಟೋ ಯಾಕೆ ಅಂತ ತಿಳ್ಕೊತಾ ಇದ್ದೀರಾ? ನೀನು ಎಲ್ಲರ ಫೋಟೋ ತೆಗಿತೀಯಾ, ನಿನ್ನ ಫೋಟೋ ನಾನು ತೆಗಿತೀನಿ ಅಂತ ಹೇಳಿ ರಾಜಶ್ರೀ ಅಕ್ಕ ತೆಗೆದಿರುವಂತಹ ಫೋಟೋ ಇದು. ಹಾಗೆ ಈ ವ್ಲಾಗಲ್ಲಿ ಅದನ್ನು ಅಟ್ಯಾಚ್ ಮಾಡಿದ್ದೀನಿ.
ಸತ್ಯನಾರಾಯಣ ಪೂಜೆ ಆದ ನಂತರ ವೈಭವ್ ಲಕ್ಷ್ಮಿ ಆರತಿ ಮಾಡಿ ಮುತ್ತೈದರಿಗೆ ಉಡಿ ತುಂಬಲಿಕ್ಕೆ ಸ್ಟಾರ್ಟ್ ಮಾಡಿದರು. ನಮ್ಮಲ್ಲಿ ಉಡಿ ತುಂಬುವಾಗ ತೆಂಗಿನಕಾಯಿ, ಒಂದು ಫ್ರೂಟ್, ಬ್ಲೌಸ್ ಪೀಸ್, ಹಳದಿ ಕುಂಕುಮ ಮತ್ತು ಹಣ, ಇಲ್ಲಾಂದರೆ ಏನಾದರೂ ಸ್ವತ್ತನ್ನು ಕೊಡುವಂಥದ್ದು ಕ್ರಮ. ಇವರು ಎಲ್ಲರಿಗೂ ಸೀರೆಯನ್ನು ಕೊಟ್ಟಿದ್ದರು. ಇದೆಲ್ಲ ಸೆರಗಿನ ಮೇಲೆ ಇಟ್ಟು 5 ಸಲ ಅಕ್ಕಿಯನ್ನು ಹಾಕಿ ಉಡಿ ತುಂಬ್ತಾರೆ. ಮತ್ತು ಒಂದು ಚೂರು ಅಕ್ಕಿಯನ್ನು ನಾವು ಅವರಿಗೆ ಅವರ ಸೆರಗಿಗೆ ಹಾಕಬೇಕು. ಲಕ್ಷ್ಮೀ ರೂಪದಲ್ಲಿ ನಮ್ಮನ್ನು ತಿಳಿದು ಅವರು ಉಡಿ ತುಂಬಿದರೆ ನಾವು ಆಶೀರ್ವಾದದ ರೂಪದಲ್ಲಿ ಅವರ ಇಷ್ಟಾರ್ಥ ಈಡೇರಲಿ ಅಂತ ಹೇಳಿ ಸ್ವಲ್ಪ ಅಕ್ಕಿಯನ್ನು ಮರಳಿ ಅವರ ಸೆರಗಿಗೆ ಹಾಕುವಂಥದ್ದು. ನನಗೆ ತಿಳಿದ ಹಾಗೆ ನಾನು ಹೇಳಿದ್ದೇನೆ. ಇದರಲ್ಲಿ ಏನಾದರೂ ತಪ್ಪಿದರೆ ಅಥವಾ ಏನಾದರೂ ಚೇಂಜಸ್ ಇದ್ದರೆ ನನಗೆ ಕಮೆಂಟಲ್ಲಿ ತಿಳಿಸಿ, ನಾನು ಕರೆಕ್ಷನ್ ಮಾಡ್ಕೊಳ್ತೇನೆ. ಪೂಜೆ ಆದ ನಂತರ ಊಟದ ವಿಷಯಕ್ಕೆ ಬಂದರೆ ಇವರ ಬಾಲ್ಕನಿ ತುಂಬ ದೊಡ್ಡ ಇರುವ ಕಾರಣ ಊಟದ ವ್ಯವಸ್ಥೆಯನ್ನು ಅವರು ಬಾಲ್ಕನಿಯಲ್ಲೇ ಮಾಡಿದರು. ಇನ್ನು ಊಟದ ಎಲ್ಲ ಐಟಮ್ ಕೂಡ ತುಂಬಾ ಚೆನ್ನಾಗಿತ್ತು. ನಾನಂತೂ 2 ಸಲ ತಗೊಂಡು ತಿಂದೆ. ಇವತ್ತಿನ ಈ ವಿಡಿಯೋವನ್ನು ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ನಿಮಗೆ ಈ ವಿಡಿಯೋ ಹೇಗೆ ಅನಿಸ್ತು ಅಂತ ಹೇಳೋದನ್ನು ನನಗೆ ಕಮೆಂಟಲ್ಲಿ ತಿಳಿಸಿ. ಎಲ್ಲರಿಗೂ ಇಷ್ಟ ಆಗಿರ್ಬೋದು ಅಂತ ಭಾವಿಸ್ತೇನೆ. ಇಷ್ಟ ಆದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಾನು ನಿಮಗೇನು ಸಿಗ್ತೇನೆ ನನ್ನ ಮುಂದಿನ ವಿಡಿಯೋದಲ್ಲಿ. ಅಲ್ಲಿ ತನಕ ಟೇಕ್ ಕೇರ್. ರಾಮ್ ರಾಮ್.